शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजा आनन पद्मार्कौ गजाननमगर्निशम् अनेकदन्तं भक्तानां एकदन्तम् उपास्महे गजाननं भूतगणादिसेवितं कपित्तजम्बूफलसारभक्षितम् उमासुतं श्लोकविनाशकारणं नमामि विघ्नेश्वर पादपङ्कजम् वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा मंत्रवा जपिसो हे मनुजा रम मंत्रवा जपिसो हे मनुजा रम मंत्रवा जपिसो हे मनुजा ಶೇಖರ ತನ್ನ ಆಮೆಗೆ ಪೇಳಿದ ಸೋಮಶೇಖರ ತನ್ನ ಆಮೆಗೆ ಪೇಳಿದ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ನಾದರು ಮೂಗಿ ಜಪಿಪ ಮಂತ್ರ ಉಲಗಿನ ನಾದರು ಮೂಗಿ ಜಪಿಪ ಮಂತ್ರ ಕಲುಷ ಪರ್ವತವಿದು ಪವಿತ್ರ ಮಾಡಿಪ ಮಂತ್ರ ಕಲುಷ ಪರ್ವತವಿದು ಪವಿತ್ರ ಮಾಡುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರೆಗೊಳ್ಳುವ ಮಂತ್ರ ಸುಲಭದಿಂದಲೇ ಮೋಕ್ಷ
ರಕ್ಷಕ ಪುರಂದರ ವಿಠಲನ ಮಂತ್ರ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಹೇ ಮನುಜ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ಕನ್ನಡ ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, ಕಲಾ ಆರಾಧಕರೇ, ಕಲಾ ರಸಿಕರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಶುಭ ದಿವಸ DSG ಪಾಳ್ಯ ಅಥವಾ ಮುದಿಗೌಡನಹಟ್ಟಿ ಮತ್ತು ಶಂಭೋನಹಳ್ಳಿ ಗೊಲ್ಲರಹಟ್ಟಿ ಕಲಾವಿದರಾದಂತಹ ಶ್ರೀ ಜುಂಜಪ್ಪ ಸ್ವಾಮಿ, ಶ್ರೀ ಚಿತ್ತಲಿಂಗೇಶ್ವರ ಸ್ವಾಮಿ ಕೃಪಾಪೋಷ ನಾಟಕ ಮಂಡಳಿಯ ಬಾಲಕರಾದ ನಾವುಗಳು ಈ ಶುಭ ದಿವಸ ಮುದಿಗೌಡನಹಟ್ಟಿಯಲ್ಲಿ ಜನಿಸಿದ ಶ್ರೀಯುತ ಶ್ರೀಮಾನ್ ಶ್ರೀ ಸಿದ್ಧಲಿಂಗಪ್ಪನವರಿಗೆ ಬೆಳ್ಳಿ ಕಿರೀಟ ಧಾರಣ ಮಹೋತ್ಸವದ ಅಂಗವಾಗಿ ನಿಮ್ಮಗಳ ಮುಂದೆ ಭಕ್ತಿ ಪ್ರಧಾನವಾದ ಸುಂದರವಾದ ಪೌರಾಣಿಕ ನಾಟಕ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ತಮ್ಮಗಳ ಮುಂದೆ ಪ್ರದರ್ಶನ ಮಾಡುತ್ತಿದ್ದೇವೆ. ಈ ನಾಟಕದ ದಕ್ಷ ನಿರ್ದೇಶನವನ್ನು ಮಾಡಿರತಕ್ಕಂಥ ಶ್ರೀಯುತ ವೈ ರಾಮಚಂದ್ರಯ್ಯ ಚೇಳೂರು ಯರ್ನಟ್ಟಿ, ಗೆಳೆಯರು ಕುಚುಕು ಆದ ಸುವರ್ಣಚಂದ್ರ ಜನಪ್ರಿಯ ಮಾಣಿಕ್ಯ, ಬೆಳ್ಳಿ ಕಿರೀಟ ಪುರಸ್ಕೃತರು, ಸಂಗೀತ ಸಾಮ್ರಾಟ್ ಎಂಬ ಹಲವಾರು ಬಿರುದುಗಳನ್ನು ಒಳಗೊಂಡ ಪುರಸ್ಕೃತರು ಆದಂತಹ ಇವರುಗಳ ನಿರ್ದೇಶನದಲ್ಲಿ ಭಕ್ತಿ ಪ್ರಧಾನವಾದ ನಾಟಕ ಸಂಪೂರ್ಣ ರಾಮಾಯಣ ನಾಟಕವನ್ನು ಪ್ರಾಜ್ಞಮಾನಿಯರಾದ ನಿಮ್ಮಗಳ ಮುಂದೆ ಪ್ರದರ್ಶನ ಮಾಡುತ್ತಿದ್ದೇವೆ. ಈ ಬಾಲಕರ ಬಾಯಿಂದ ಯಾವುದೇ ಲೋಪದೋಷಗಳು ಕಂಡು ಬಂದಾಗ್ಯೂ, ಅಂದರೆ ಯಾವ ರಾಜಹಂಸ ಪಕ್ಷಿಗೆ ಹಾಲು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಹಾಲನ್ನು ಸವಿಯುತ್ತದೆಯೋ ಅದೇ ರೀತಿ ಈ ಬಾಲಕರ ಕಲಾವಿದರ ತಪ್ಪುಗಳನ್ನು ಮನ್ನಿಸಿ ಶಾಂತ ರೀತಿಯಲ್ಲಿ ಕುಳಿತು ಈ ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಸರಿ ಗಮ ಪದ ನೀ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿ ಗಮ ಪದ ನೀ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿ ಗಮ ಪದ ನೀ ಸಪ್ತ ಸ್ವರ
ಪದ ಸನಿ ದ ಮಗ ಸರಿ ಗಮ ಪದ ನಿದ ಸರಿ ಗಮ ಪದ ನೀ ಸಪ್ತ ಸ್ವರ ಮಿರಿಲೆ ಶಾರದೆ ಸರಿ ಗಮ ಪದ ನೀ ಸಪ್ತ ಸ್ವರ ಗುರುಗಳೇ, ಸುಮಂತ್ರರೇ, ರಾಜೇಂದ್ರ, ಮಂತ್ರಿ ಕೇಳ ನಿಂತೋ ನಾನೇ ರಾಜ್ಯವ ಮಂತ್ರಿ ಕೇಳ. ಗುರುಗಳೇ,
ರಾಜೇಂದ್ರ. ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯಭಾರವನ್ನು ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುಗಳೇ? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ರಘುಣಶೀಲನು ರಘುರಾಮಚಂದ್ರನು ರಘುಣಶೀಲನು ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯು ಬೇಕೇ? ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ರಾಜೇಂದ್ರ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ, ಸುಮಂತ್ರರೇ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ, ಸುಮಂತ್ರರೇ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಾಜೇಂದ್ರ, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ಸಂತಸ ಪಡುವಂತ. ಸೌರಭಮ್ಮ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನರು ಪರಿಜನೆಲ್ಲರಿಗೂ ಸಂತೋಷವಾಗುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದರೆ
ನೀವೀಗಲೇ ಹೋಗಿ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಬರಮಾಡಿ. ಹಾಗೆ ಆಗಲಿ ಸ್ವಾಮಿ. ಗುರುಗಳೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಶುಭ ಮುಹೂರ್ತವೊಂದನ್ನು ತಿಳಿಸಿರಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ನಾಳೆ ಪಂಚಮಿ ಶುದ್ಧ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಕೃತಾರ್ಥನಾದೆನು ಗುರುದೇವ, ಕೃತಾರ್ಥನಾದೆನು. ಜನಕ, ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಯಿಸಿದ ಕಾರ್ಯವು ಅತೀ ಮಹತ್ತರವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ರಾಜ್ಯಭಾರವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಆದರೆ ರಾಮಚಂದ್ರ, ಆದರೆ ಎಂಬ ಅರ್ಧೋಕ್ತಿ ಏಕೆ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇನು ಜನಕ? ರಾಮಚಂದ್ರ, ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಆಲಸ್ಯಂ ಅಮೃತಂ ವಿಷಂ. ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾಯಿತು. ಚಿಂತಿಸಬೇಡ. ಆದ ಕಾರಣ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ರಾಮಚಂದ್ರ. ಜನಕ, ಅಪ್ಪಿ ನೀವಿತ್ತಾಜ್ಞೆಗೆ ತಪ್ಪನ್ನು ಎಸಗುವೇನೆ ಜನಕ. ಆಗಲಿ, ನಿಮ್ಮ ಇಷ್ಟದಂತೆ ಆಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಮಂಗಳ ಕಾರ್ಯವನ್ನು ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಈಗ ನನ್ನ ಸಂಗಡ ಬಾರಚಂದ್ರ, ನಿನಗೆ ಕೆಲವು ವಿಷಯಗಳನ್ನು ತಿಳಿಸುವೆನು. ಗುರುದೇವ ಧನ್ಯನಾದೆ, ಗುರುದೇವ ಧನ್ಯನಾದೆ. ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಗರದೆಲ್ಲೆಡೆ ಡಂಗೂರದ ಮೂಲಕ ಪ್ರಚುರಪಡಿಸಿ ನಾನು ಈ ವಿಚಾರವನ್ನು ರಾಣಿವಾಸದವರಿಗೆ ತಿಳಿಸಿ ಬರುತ್ತೇನೆ. ಹಾಗೆ ಆಗಲಿ.
ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ. ನೋಡ್ದ ಈ ಮನೆ ಹಾಳನ್ನ ಕೂಗ್ಕೊಂಡು ಹೋಗ್ತಾ ಹೋಗಿ ರಾಮಚಂದ್ರನ ಪಟ್ಟಾಭಿಷೇಕನೋ ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಮನೆ ಹಾಳು ಕೂಕೊಂಡು ಹೋಗ್ತಾ ಮಾಡಿಸ್ತೇನೆ ಪಟ್ಟಾಭಿಷೇಕ. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ದೇವತೆ ವಿಶ್ವೇಶ್ವರಿ ಅಮ್ಮ. ಆ
ಜಗನ್ಮಾತೆ, ಅನವರತವೂ ನಿನ್ನನ್ನೇ ನಂಬಿರುವ ನನಗೂ, ನನ್ನ ಪ್ರಾಣಕಾಂತನಿಗೂ, ನಮ್ಮ ಈ ನಾಡಿನ ಪ್ರಜೆಗಳಿಗೂ ಯಾವ ಕುಂದುಕೊರತೆಗಳು ಬಾರದಂತೆ ರಕ್ಷಿಸುವ ಭಾರವು ನಿನ್ನದಾಗಿರುವುದು ತಾಯಿ. ಇದೇನು ಎಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು?
ನನಗೆ ಬಹಳ ಕಳವಳ ಉಂಟಾಗುತ್ತಿರುವುದು. ಈ ವಿಚಾರವನ್ನು ಯಾರಲ್ಲಿ ಆದರೂ ಹೇಳೋಣವೆಂದರೆ ನನ್ನ ಆಪ್ತ ಸಖಿಯಾದ ಮಂತ್ರಿಯು ಬಾರಲಿಲ್ಲವಲ್ಲ. ಏನು ತಾನೇ ಮಾಡಲಿ? ಕೈಕಾ 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 ಮಂತರ ಬಂದೆಯಾ? ಬಾ. ನಿನಗೆ ಸುಖಾಗಮನವೇ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಮಂತರ? ಕಂದನಾದ ರಾಮಗೆ ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಎಂತಹ ಸಂತೋಷದ ವಿಚಾರವಮ್ಮ. ಇಂತಹ ಸಂತೋಷದ ವಿಚಾರವನ್ನು ಅರುಹಿದ ಕಾರಣ ತೆಗೆದುಕೋ, ಈ ವಜ್ರದ ಉಂಗುರವನ್ನೇ ನನಗೆ ಬಹುಮಾನವಾಗಿ ಕೊಡುವೆನು. ಹೆಂಗಾಗೋಯ್ತು? ಅಲ್ಲ, ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತ್ರ ಹೀಗೆ ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕಗಳೇ ಆನಂದ ಪಡುವುದು. ಹೀಗಿರುವಾಗ ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವೆಲಿಯದು.
ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಹಾಗಲ್ಲ ಕೇಳು ಮಂತರ. ರಾಮಚಂದ್ರನು ಕೌಸಲ್ಯಕ್ಕಿಂತಲೂ ಅತಿಶಯವಾದ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಅದು ಅಲ್ಲದೆ ಆತನಿಗೆ ಪಟ್ಟಾಭಿಷೇಕವಾದರೆ ಲೋಕ ಲೋಕಗಳೇ ಆನಂದ ಪಡುವುದಲ್ಲವೇ? ಹೀಗಿರುವಾಗ ನನಗೆ ಭಾಗ್ಯವಲ್ಲದೆ ಮತ್ತಿನ್ನೇನು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ನಾನೇನು ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ತಿಳಿಸಿದ್ದರೆ? ಇಲ್ಲವಲ್ಲ. ಸಾಧುವಾಗಿ ಸಿಕ್ಕೊಂಡಿದ್ಯಾ ಬಿಟ್ಕೊಂಡವ್ರೆ. ನೀನೇ ಯೋಚಿಸು, ನಾನು ಏಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯ ರಾಜಮಾತೆಯಾಗ. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಹಾಳಾಗಿ ಹೋಗು. ಇವಳ ಮಾತುಗಳೆಲ್ಲವೂ ಸತ್ಯವೇ ಆಗಿರುವುದಲ್ಲ ಮಂತರ. ಮಂತರ, ಇಂದೇಕೋ ನನ್ನ ಬುದ್ಧಿಗೆ ಏನೂ ತೋಚದಂತಾಗಿದೆ. ಈಗ ನಾನೇನು ಮಾಡಬೇಕೆ ಅದನ್ನು ತಿಳಿಸುವೆಯಾ? ನಾನಿಲ್ಲವೇ? ನಾನು ಹೇಳಿದಂತೆ ಮಾಡಿದರಾಯಿತು. ಅದೇನು ಮಾಡಬೇಕು ತಿಳಿಸು. ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಕೊಟ್ಟಿದ್ದರು. ಈಗ ತಕ್ಕ ಸಮಯ, ಈಗ ಕೇಳಿ. ವರಗಳನ್ನು ಕೇಳುವುದೇನೋ ಸರಿ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ. ಈ ರೀತಿಯಾಗಿ ಯಾವ ರೀತಿಯಾಗಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿದರು. ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಏನೆಂದೇ? ಜ್ಯೇಷ್ಠನಾದ ರಾಮನಿಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕವೇ. ನೀನು ನನ್ನ ಆಪ್ತಳು, ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎಂಬ ಕಾರಣಕ್ಕಾಗಿ ನಿನ್ನೆ ಅಪರಾಧವನ್ನು ಮನ್ನಿಸಿದ್ದೇನೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದೇ ಆಗಿದ್ದರೆ ಅವರ ನಾಲಿಗೆಯನ್ನೇ ಸೇರಿಬಿಡುತ್ತಿದ್ದೇನೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಇದೇನ ಮಾಡ್ಕೊಳಕ್ ಹೋಗ್ಯಾನ ಮಾಡ್ಕೊಂಡೆ ಕಣ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ಹಿಂದೆ ಸಾಯುವೆನೋ, ನಾಳೆಯೇ ಹೋಗುವೆನು. ಪಟ್ಟಾಭಿಷೇಕ ಹಿಂದೆ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ಬರುತ್ತೇನಮ್ಮ. ಇವಳು ಹೇಳಿದ ಮಾತುಗಳೆಲ್ಲವೂ ಸತ್ಯವೇ ಆಗಿರುವುದಲ್ಲ. ಇದರಲ್ಲಿ ಅವರದ್ದೇನೋ ದುರುದ್ದೇಶವಿರುವಂತೆ ತೋರುತ್ತಿರುವುದು. ಏನು ಮಾಡಲಿ? ಅನ್ಯಾಯವಾಗಿ ಏಕೆಯನ್ನು ನಿಂದಿಸಿದನಲ್ಲ. ಮಂತರ
ಮಂಥರ, ಹೋಗಬೇಡ ನಿಲ್ಲು. ಏನೋ ರಾಮನ ಮೇಲಿರುವ ಪ್ರೀತಿಯಿಂದಾಗಿ ನಿನ್ನನ್ನು ನಿಂದಿಸಿದೆನು, ಅಷ್ಟಕ್ಕೆ ನನ್ನ ಮೇಲೆ ಕೋಪಗೊಳ್ಳುವರೆ? ಏನೂ ಇಲ್ಲ, ಕೋಪವೇ? ಕೆಲಸ ಆಗ್ಬೇಕಲ್ಲ, ಅದಿರಲಿ, ಈಗ ನಾನೇನು ಮಾಡಬೇಕು ಅದನ್ನು ತಿಳಿಸುವೆಯಾ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಇನ್ನಾರ ಮೇಲೆ? ನನ್ನ ಮೇಲೆಯೇ ಅಲ್ಲವೇ? ಏಳು ಕಣದ್ ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡಿ. ಯಾವ ರೀತಿಯಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ಆಗ ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ಮತ್ತೆ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಹಾಗೆ ಆಗಲಿ. ನಿನ್ನಂತಹ ಆಪ್ತರು ನನಗೆ ಮತ್ತಾರೂ ಇಲ್ಲ. ಊರಿಗೊಬ್ರು ಇದ್ರೆ ಅದು ಕಟ್ಟು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ? ಏನೆಂದು ಹೇಳುವೆನೆಂದರೆ, ನನ್ನ ಪ್ರೀತಿಯ ಆಪ್ತ ಸಖಿಯಾದ ಈ ನನ್ನ ಮುದ್ದು ಮಂತ್ರಿಯೇ ಹೇಳಿಕೊಟ್ಟಳೆಂದು ಹೇಳುತ್ತೇನೆ. ನೋಡ್ದ ನಾನು ಬುಡಕೆ ಬರೋದ, ನನ್ನ ವಿಚಾರವೇ ಬೇಡ. ಬೇಡವೇ? ನನಗೆ ಇಂತಹ ಹಿತ ಕಾರ್ಯವನ್ನು ಮಾಡಿದ ನಿನಗೆ ಏನಾದರೂ ಬಹುಮಾನ ಕೊಡಲೇಬೇಕಲ್ಲವೇ? ನನಗೆ ಕೊಡುವುದಾದರೆ ನೀನೇ ತೆಗೆದುಕೋ, ನನಗೆ ಬೇಡ. ಬೇಡವೇ? ಅದಿರಲಿ, ಈಗ ನೀನೆಲ್ಲಿಗೆ ಹೋಗುವೆ? ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡಿ. ಹಾಗೆ ಆಗಲಿ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ, ಭರತನಿಗಾಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀಗ ಬಂದ ಕಾರ್ಯ ನೆರವೇರಿ, ನಾನಿನ್ನು ಬರುವುದು ಎಲ್ಲ ಕಿತ್ತಾಗ್ತಾವಳು. ಮಹಾರಾಜರು ಬಿಟ್ಟನೇನೋ. ಏನಿದು? ಕೈಕಾಂತಃಪುರಕ್ಕೆ ಕಾಲಿಡಲು ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಅತಿ ಪ್ರೀತಿ ವಿಶ್ವಾಸದಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ ದೇವಿ, ಕೈ. ಓಹೋ, ಕೈಕೆಯು ಭೂಶಾಹಿ ಆಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಕೆದರಿದ ಕೇಶರಾಶಿ, ಮುಖವೂ ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಅದೇನೇ ಇರಲಿ, ಅದೆಲ್ಲವನ್ನೂ ನಿರ್ವಹಿಸಬಲ್ಲ ಈ ದಶರಥ ಚಕ್ರವರ್ತಿ. ಕೈಕಾ, ಕೈಕಾ, ಹೇಳು ದೇವಿ. ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಮಯದಲ್ಲಿ ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಗಿರುವುದೇ? ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ. ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ನನ್ನಲ್ಲಿಯೂ ಕೋಪವೇ?
ಇದೇನು ಕೈಕ, ನನ್ನಲ್ಲಿಯೂ ಕೋಪವೇ? ಓಹೋ, ಮಹಾರಾಜರ ಆಗಮನ ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯನ ಬಳಿಗಲ್ಲವಲ್ಲ. ಇದೇನು ಕೈಕ, ಇಂದು ಈ ರೀತಿ ಮಾತನಾಡುತ್ತಿರುವೆಯಲ್ಲ? ಅದು ಸರಿ ಪ್ರಾಣೇಶ್ವರ, ಕೈಕ, ನಿಮ್ಮ ಅತಿಶಯವಾದ ಪ್ರೀತಿಯು ಯಾರಲ್ಲಿರುವುದು? ಇನ್ಯಾರ ಮೇಲೆ ಕೈಕ? ನನ್ನ ಪಟ್ಟ ಧರಿಸಿ ನಿನ್ನ ಮೇಲಲ್ಲವೇ? ಅದಿರಲಿ, ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೇ? ಇಲ್ಲ ಕೈಕ, ನಿನ್ನನ್ನು ಬಿಟ್ಟರೆ ನನಗೆ ಯಾರ ಮೇಲೆಯೂ ಅತಿಶಯವಾದ ಪ್ರೀತಿ ಇಲ್ಲ. ಚೆನ್ನಾಗಿ ಆಲೋಚಿಸಿ ಹೇಳಿ. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರಾದರೂ ಇರಲೇಬೇಕಲ್ಲವೇ? ಓಹೋ, ಮರೆತಿದ್ದನು ಕೈಕ. ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಇರುವುದು. ಹಾಗಾದರೆ ನನ್ನ ಮಗನಾದ ಭರತನ ಮೇಲೆ ಪ್ರೀತಿವಿಲ್ಲವೆಂದಲ್ಲವೇ? ಕೈಕ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಈಗಾಗಲೇ ಎರಡೆರಡು ಮಾತುಗಳಾದವು. ನಿಮ್ಮಂತವರನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ಕೈಕ, ಆತನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇದಕ್ಕೇನು ಕಡಿಮೆ ಇಲ್ಲ. ಕೈಕ, ಬಾ ಕೈಕ, ಬಾ ದೇವಿ, ಕುಳಿತುಕೋ. ಕೈಕ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯಿತು. ಭರತನ ಬಿಟ್ಟು ಮಾಡಬೇಕೆಂದೇನಿಲ್ಲ. ಕೈಕ, ಇಂತಹ ಆನಂದದ ಸಮಯದಲ್ಲಿ ನಿನಗೇನು ಬೇಕೋ ಕೇಳುತ್ತೇವೆ. ನಾನು ದಶರಥ ಚಕ್ರವರ್ತಿ ನಡೆಸಿಕೊಡಲು ಸಿದ್ಧನಾಗಿರುವೆನು. ಪ್ರಾಣೇಶ್ವರ, ಇಂತಹ ಸಂತೋಷದ ಸಮಯದಲ್ಲಿ ನಾನು ಏನನ್ನು ಕೇಳಿದರೂ ನಡೆಸಿಕೊಡುವಿರಾ? ಓಹೋ, ಇಂತಹ ಆನಂದದ ಸಮಯದಲ್ಲಿ ನೀನು ಏನು ಕೇಳಿದರೂ ನಾನು ಆನಂದವಾಗಿ ನಡೆಸಿಕೊಡಲು ಸಿದ್ಧನಾಗಿರುವೆನು. ಹಾಗಾದರೆ ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದಿರಲ್ಲವೇ? ಕೊಟ್ಟಿದ್ದೆನು ಕೈಕ. ಆ ವರಗಳನ್ನು ನಡೆಸಿಕೊಟ್ಟಿರುವಿರಾ? ಕೈಕ, ಕೈಕ, ಸಮಯ ಬಂದಾಗ ಕೇಳಿಕೊಳ್ಳುತ್ತೇನೆ ಎಂದು ನೀನೇ ಹೇಳಿದ್ದೆಯಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದರೆ ಆ ವರಗಳನ್ನು ಈಗ ಕೇಳುವೆನು, ನಡೆಸಿಕೊಡುವಿರಾ? ಓಹೋ, ಆನಂದವಾಗಿ ನಡೆಸಿಕೊಡುವೆನು. ಅದೇನು ಕೇಳು ಕೈಕ. ಖಂಡಿತವಾಗಿ ನಡೆಸಿಕೊಡುವಿರಾ ಪ್ರಾಣೇಶ್ವರ? ಸಂತೋಷವಾಗಿ ನಡೆಸಿಕೊಡುವೆನು. ಹೇಳು ದೇವಿ. ನನಗೇಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಉಂಟಾಗುತ್ತಿಲ್ಲ. ಆದ ಕಾರಣ ನಿಮ್ಮ ಪ್ರಿಯಪುತ್ರನಾದ ರಾಮನಾಣೆಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವನೆಂದು ವಚನವನ್ನು ಕೊಡಿ. ಕೈಕ, ಆನಂತರ ಕೇಳುತ್ತೇನೆ. ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯೂ ಬೇಡ. ಸಾಧ್ಯವಿಲ್ಲ. ನಿನ್ನ ಆಸೆ ಏನಿದ್ದರೂ ಹೇಳು, ನಾನು ನಡೆಸಿಕೊಳ್ಳಲು ಸಿದ್ಧನಾಗಿರುವೆನು. ರಾಮನಾಣೆ ಇಡದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ಇದೇನು ಕೈಕ, ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸಿದ್ದ ನಿನ್ನ ರೀತಿಯೇ ಬದಲಾಗಿರುವುದಲ್ಲ. ಇನ್ನೇನು ತಾನೇ ಕೇಳಿಯಾಳೋ ಕೈಕ. ನನ್ನ ಮಗ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುವೆನು. ಅದೇನು ಕೇಳುದೇವಿ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಪ್ರಾಣೇಶ್ವರ, ದೇವಿ, ವರಗಳನ್ನು ಕೇಳಲಿ? ಕೇಳು ಕೈಕ, ವರಗಳನ್ನು ಕೇಳುತ್ತೇನೆ. ಸಂತೋಷವಾಗಿ ಕೇಳು. ಹಾಗಾದರೆ ಕೇಳಿ. ನನ್ನ ಮೊದಲನೆಯ ವರಕ್ಕೆ ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕು. ಕೈಕ, ಏನು ಹೇಳುತ್ತಿರುವೆ? ಇದೀಗ ನನ್ನ ಮಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುವುದೇ? ಹೌದು. ಆಗಲಿ ಕೈಕ, ಸರಿ.
ಇನ್ನು ನಿನ್ನ ಎರಡನೇ ವರ? ಎರಡನೇ ವರಕ್ಕೆ ನಿಮ್ಮ ಪ್ರಿಯ ಪುತ್ರನಾದ ರಾಮಚಂದ್ರನು ಜಟಾವಲ್ಕಲಧರನಾಗಿ ನಾರು ಮಡಿಗಳನ್ನುಟ್ಟು ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ಈ ದಶರಥ ಚಕ್ರವರ್ತಿಯ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ತೋರುತ್ತಿರುವುದು. ತನ್ನ ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ದಿಕ್ಕುಗಳನ್ನು ಬದಲಿಸಿದಂತೆಯೇ. ಇಲ್ಲ 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 ಇಲ್ಲ, ನನ್ನ ಕೈಕ ಅಂಥವಳಲ್ಲ, ಅಂತಹ ಕಠೋರ ಮನಸ್ಗಳೂ ಅಲ್ಲ. ಕೈಕ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ನುಡಿಯುತ್ತಿರುವೆ. ದೇವಿ ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಈಗಲೂ ಹೇಳುತ್ತಿದ್ದೇನೆ ಕೇಳಿ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನ ಅರಣ್ಯವಾಸಕ್ಕೆ ಹೋಗಲೇಬೇಕು. ನನ್ನ ರಾಮನು ವನವಾಸಕ್ಕೆ ಹೋದರೆ ಹೋಗೆಂದು ಹೇಳಲು ನಿನಗೆ ಬಾಯಿ ಆದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ನನ್ನ ಮುದ್ದು ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ಅಲ್ಲದೆ ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ನಿನ್ನನ್ನು ಆಡಿಕೊಳ್ಳುವರು. ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ, ಆಜ್ಞಾಪಿಸಬೇಡ. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳೇ ಹುರುಳಿ ಹೋಗುವವು. ಅಯ್ಯೋ, ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳು. ಈಗಲೇ ಆಡಿದ ಮಾತಿಗೆ ತಪ್ಪಿರುವ ನಿಮ್ಮಲ್ಲಿ ನಾನು ನಿಮ್ಮ ಮಾತನ್ನು ಕೇಳಬೇಕೆ? ಸಾಧ್ಯವಿಲ್ಲ. ನಾನು ಕೇಳಿರುವ ವರಗಳನ್ನು ನಡೆಸುವುದಾದರೆ ನಡೆಸಿಕೊಡುವೆನೇನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಬೇಡ ಕೈಕ, ಬೇಡ. ಈ ಹಠ, ಈ ಛಲವೂ ನಿನಗೆ ತಕ್ಕದ್ದಲ್ಲ. ನನ್ನ ಮಾತನ್ನು ಕೇಳು ಕೈಕ. ಸಾಕು ಮಾಡಿ ನಿಮ್ಮ ಉಪದೇಶ. ಚಲವೋ ರಾಮನಲು ಬೇಡ, ಚಲನೆ ದಯದಿ
ರಾಮನು ನಿಮ್ಮ ರಾಮನು ನನ್ನ ಮುದ್ದು ರಾಮನು ನಿನ್ನ ಇಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ರಾಮನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡುವೆನು. ಸಾಧ್ಯವಿಲ್ಲ. ನೀವೆಷ್ಟೇ ಬೇಡಿಕೊಂಡರೂ ಸರಿ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ನಿಮ್ಮ ರಾಮನು ವನವಾಸಕ್ಕೆ ಹೋಗಲೇಬೇಕು. ಕೈಕಾ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಪ್ರೀತಿ ವಿಶ್ವಾಸಗಳು ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲೇ ಮಾಯವಾದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವೇ ಅಲ್ಲವೇ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ಈ ಸೂರ್ಯವಂಶವನ್ನೇ ನುಂಗಲು ಬಂದ ಪ್ರಾಣೇಶ್ವರ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಲ್ಲಿದ್ದಾರೆ. ನೀನು ಹೋಗಿ ರಾಮನನ್ನು ಬರಮಾಡು. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿದು ಬೇಡುವೆನು. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈಗ ನಾನು ಕೇಳಿರುವ ವರಗಳನ್ನು ನಡೆಸುವುದಾದರೆ ನಡೆಸುವನೇನಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ದೂರದೊಳಗು ರಾಕ್ಷಸಿ, ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರಿ ಹೋಗುತ್ತಿವೆ. ಅಸ್ಥವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಧರೆ ಮೇಲೆ ಇರಗೊಡಲಾರೆ. ಈ ಅಯೋಧ್ಯೆಯ ಪುಣ್ಯಶೀಲರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಮನ ಸಮಾಧಾನರಾಗಿ ಜನಕ, ಸಮಾಧಾನರಾಗಿ ಜನಕ, ಸಮಾಧಾನ. ಅಮ್ಮ, ಇಂದು ಜನಕರ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ನಮ್ಮ ತಂದೆಯರು ಈ ರೀತಿ ವ್ಯತಿಪಡುತ್ತಿರುವರು ಹೇಳುತ್ತಾಯಿ. ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ನಿನ್ನೊಡನೆ ಹೇಳಿದರೆ ಇನ್ನೆಷ್ಟಾಗುವುದೋ. ಹೋಗಲಿ ಬಿಡು, ನಿನಗೇತಕ್ಕ ವಿಚಾರ? ಅಮ್ಮ, ಈ ದಿವಸ ಇಂದೇಕೋ ಈ ರೀತಿ ಮಾತನಾಡುತ್ತಿರುವೆ? ನನ್ನಲ್ಲಿ ಎಂದೂ ನೀನು ಈ ರೀತಿ ಅನುಮಾನ ಪಟ್ಟವಳಲ್ಲ. ಇಂದೇಕೋ ಈ ರೀತಿ ಮಾತನಾಡುತ್ತಿರುವೆ? ಅಮ್ಮ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿ ನಡೆಸಿಕೊಡುತ್ತೇನೆ ಹೇಳ್ತಾಯಿ. ಹಾಗಾದ್ರೆ ಕೇಳು ರಾಮಚಂದ್ರ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು 4
ಸಮಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯರು ಇಷ್ಟೊಂದು ಅಂಗಲಾಚಿ ಬೇಡಬೇಕೆ? ಭರತನ್ಯಾರು, ನಾನು ಯಾರು? ಯಾರಾಳಿದರೆ ನಮ್ಮ ಈ ನೆಲವನ್ನು? ಆಗಲಿ ತಾಯಿ, ನಿನ್ನಿಷ್ಟದಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ಹೇಳು ತಾಯಿ. 2ನೇ ವರ ಬೇಡ ಕೈಕ, ಬೇಡ, ಆ ವಿಚಾರವನ್ನು ಹೇಳಬೇಡ. ಜನಕ, ನೀವು ಸಮಾಧಾನರಾಗಿ ಸುಮ್ಮನಿರಿ. ಜನಕ, ಸಮಾಧಾನರಾಗಿ ಜನಕ. ರಾಮಚಂದ್ರ, ಕೇಳು ರಾಮಚಂದ್ರ. ಅಮ್ಮ. 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮೋ ಧರಿಪುದಂದಾಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಸತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮೋ ಧರಿಪುದಂದಾಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ್ನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಅಮ್ಮ, ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನಗಳೆಲ್ಲ ಅವರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಿಂದ ಪುರುಷನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ. ವನವಾಸ ನೆಪದಿಂದ ಪುರುಷನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ ನೀನು. ಅಮ್ಮ, ಎಚ್ಚೇನು ನಿನಗೆ ಪ್ರತ್ಯಕ್ಷ ಮಾತೆ. ಎಚ್ಚೇನು ನಿನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂಜೆ. ನಿಶ್ಚಯ ವನವಾಸ ಕೊಪ್ಪಿದೆನು ಸುನೀತೆ. ಎಚ್ಚರಿಸಿ ಪಿತನನ್ನು ನಮಿಸಿ ಪೋಪೆನು ಮಾತೆ. ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಹಿಂದೆ ಜನರು ಹಾಡುತ್ತಿದ್ದರು, ಕೈಕಾ ಮಾತೆಗೆ ತನ್ನ ಮಗನ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕಿಂತ
ಕೌಸಲ್ಯ ಮಗ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವಿರುವುದೆಂದು ಇಂದು ನಾನು ಕಣ್ಣಾರೆ ಕಂಡಂತಾಯಿತು ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಆಸಕ್ತನೆಂತಲು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆಯನ್ನು ಮಾಡಿ ಅವಕಾಶವನ್ನು ಕಲ್ಪಿಸಿಕೊಂಡು ಬಹಳ ಉಪಕಾರ ಮಾಡಿದ್ದೆ ತಾಯಿ. ಆಗಲಿ ತಾಯಿ, ನಿನ್ನಿಷ್ಟದಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಈ ವಿಚಾರವನ್ನು ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಅಲ್ಲಿವರೆಗೂ ನಮ್ಮ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ.